ರಾಜೇಶ್ ಮತ್ತು ಸುರೇಶ್ ಅನ್ನೋರು ಇಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಅಲ್ಲಿ ಯಾವಾಗ ಬಂದು ಶುರು ಮಾಡಿದ್ರೆ ಆವಾಗಿನಿಂದ ಗಲಾಟೆ ಮಾಡಿದ್ರು ನಮಗೆ ಕೇರೆ ಮಾಡ್ತಾರೆ. ವಾಸನೆ ಒಂಥರ ದೂರ ವಾಸನೆ ಬರೋದು, ಮತ್ತು ಧೂಳೆಲ್ಲ ಬಂದು ಮನೆಗೆಲ್ಲ ಮಗ್ಚೋದು. ಆ ಧೂಳು ಕುಡಿದ್ರೆ ನಮ್ಗೆ ಕೆಮ್ಮು, ಕಣ್ಣು ಕಾಡಕ್ಕಲ್ಲ, ಗಂಟ್ಲು ನೋವು. ಯಾರ ತೀರೋಗಿದ್ದಾರ ಸಮಸ್ಯೆ ಬ್ಲಾಸ್ಟಿಂಗ್ ನಡೆಯುತ್ತಾ? ಸೌಂಡ್ಗೆ ಜನಗಳು ನಿಲ್ಲೋದೇ ಇಲ್ಲ ಸರ್. ನಾವು ಎಲ್ಲೂ ಅವಕಾಶ ಜಾಗಿಲ್ಲ. ಶಬ್ದಕ್ಕೆ ತಾಳಲಾರ್ದೆ ಕಾಯಿಲೆ ಬೀಳ್ಬೋದು. ನಮಸ್ಕಾರ. ನಾವಿವತ್ತು ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಮಲ್ಲಿಪಟ್ಟಣ ಹೋಬಳಿಯ ಅರಸಿಕಟ್ಟೆ ಕಾವಲ್ ಎನ್ನುವಂಥ ಗ್ರಾಮದಲ್ಲಿದ್ದೀವಿ. ಸೊ ಈ ಗ್ರಾಮದ ಪಕ್ಕದಲ್ಲಿಯೇ ಒಂದು ಡೀಮ್ಡ್ ಫಾರೆಸ್ಟ್, ಸರ್ವೆ ನಂಬರ್ 116ರಲ್ಲಿ ಡೀಮ್ಡ್ ಫಾರೆಸ್ಟ್ ಅಂದರೆ ಅರಣ್ಯ ಜಾಗ ಇದೆ. ಅರಣ್ಯ ಜಾಗ ಅಂದರೆ ನಿಮಗೆ ಗೊತ್ತಿದೆ, ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿ ಯಾವುದೇ ರೀತಿಯ ಕಮರ್ಷಿಯಲ್ ಚಟುವಟಿಕೆಗಳು ಅಥವಾ ಒತ್ತುವರಿ, ಅದರಲ್ಲಿ ಬಹಳ ಪ್ರಮುಖವಾಗಿ ಈ ಕ್ರಷರು ಜೊತೆಗೆ ಈ ಗಣಿಗಾರಿಕೆಯನ್ನು ನಡೆಸುವಂಥದ್ದು ಅಪರಾಧ. ಆದರೆ ಈ ಡೀಮ್ಡ್ ಫಾರೆಸ್ಟ್ ಅಂತ ಇರುವಂಥ ಜಾಗದಲ್ಲಿಯೇ ಅಕ್ರಮವಾಗಿ ಅಂದರೆ ಅವ್ರಿಗೆ ಅಂತ ಒಂದು ಜಾಗವನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನ ಅಧಿಕಾರಿಗಳು ಹೇಳ್ತಿದ್ದಾರೆ. ಆದರೆ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಕಂದಾಯ ಇಲಾಖೆ ಜೊತೆಗೆ ಅರಣ್ಯ ಇಲಾಖೆ ಮತ್ತು DC ಅವರಾಗಿರ್ಬೋದು, ಜೊತೆಗೆ ಈ ಸರ್ವೆ ಡಿಪಾರ್ಟ್ಮೆಂಟಿಂದ ಒಂದು ಸರಿಯಾದಂಥ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಇದರಲ್ಲಿ ಸಾಕಷ್ಟು ಗೊಂದಲಗಳಿದೆ. ಹೀಗಾಗಿ ಒಂದು ಕಡೆ ಹೇಳ್ತಾರೆ ಇದನ್ನು ಸ್ಟಾಪ್ ಮಾಡೋದಕ್ಕೆ ನಾವು ಹೇಳಿದ್ದೀವಿ ಅಂತೇಳಿ, ಅರಣ್ಯ ಇಲಾಖೆಯವರು ಇಲ್ಲ ಇದು ನಮ್ಮದೇ ಜಾಗ, ಇಲ್ಲಿ ಯಾವುದೇ ರೀತಿಯಾಗಿ ಡೀಮ್ಡ್ ಫಾರೆಸ್ಟ್ ಆಗಿರೋದ್ರಿಂದ ಇಲ್ಲಿ ಯಾವುದೇ ರೀತಿಯಾದಂಥ ಒಂದು ಈ ಕಲ್ಲು ಗಣಿಗಾರಿಕೆ ಆಗಿರ್ಬೋದು ಅಥವಾ ಕ್ರಷರ್ ಏನಿದೆ ಆ ರೀತಿಯಾದಂಥ ಚಟುವಟಿಕೆ ನಡೆಸಬಾರ್ದು ಅಂತಿದೆ. ಇದೆಲ್ಲವನ್ನ ಕೂಡ ಎಲ್ಲವನ್ನ ಕೂಡ ಕಾನೂನನ್ನು ಗಾಳಿಗೆ ತೂರಿ ಇಲ್ಲಿ ಅರಸಿಕಟ್ಟಮ್ಮ ಜೊತೆಗೆ ಮಲ್ಲೇಶಪ್ಪ ಒಂದು ಸ್ಟೋನ್ ಕ್ರಷರ್ಸ್ ಏನಿದೆ, ಇಲ್ಲಿ ರಾಜೇಶ್ ಮತ್ತು ಸುರೇಶ್ ಅನ್ನೋರು ಇಲ್ಲಿ ಗಣಿಗಾರಿಕೆಯನ್ನು ನಡೆಸ್ತಾ ಇದ್ದಾರೆ. ಇದರಿಂದಾಗಿ ಸಾಕಷ್ಟು ಇಲ್ಲಿರುವಂಥ, ಅದರಲ್ಲೂ ಕೂಡ ಅರಸಿಕಟ್ಟೆ ಕಾವಲ್ ಏನಿದೆ ಪಕ್ಕದಲ್ಲೇ ಇರುವಂಥದ್ದು, ಇವ್ರಿಗೆ ಅಂದರೆ ಒಂದು 100 ಮೀಟ್ರ್ ಅಂತರದಲ್ಲೇ ಇರುವಂಥದ್ದು. ಹೀಗಾಗಿ ಇವ್ರಿಗೆಲ್ರಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದು. ಈ ಕುರಿತಾಗಿ ನ್ಯಾಷನಲ್ TV ವರದಿಯನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಸ್ವತಃ ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಇಲ್ಲಿಗೆ ಬಂದು ಇವತ್ತು ಸಂಬಂಧಪಟ್ಟಂಥ DC ಅವ್ರನ್ನಾಗಿರ್ಬೋದು, ಜೊತೆಗೆ CCF ಆಗಿರ್ಬೋದು, ಗಣಿ ಇಲಾಖೆ ಅದಕ್ಕೆ ಎಲ್ಲರೂ ಕೂಡ ಭೇಟಿ ಮಾಡಿದ್ದೇವೆ. ಎಲ್ಲ ಭೇಟಿ ಮಾಡಿ ಮುಗಿಸಿ ಅವ್ರಿಗೆಲ್ಲ ಡಾಕ್ಯುಮೆಂಟು ದೂರುಗಳನ್ನು ಕೊಟ್ಟು ಕೊನೆಯದಾಗಿ ರಾತ್ರಿ ವೇಳೆಯಲ್ಲಿ ಬಂದಿದ್ದೀವಿ. ಇಷ್ಟಾದರೂ ಕೂಡ ನೋಡ್ತಾ ಇರ್ಬೋದು ಇಷ್ಟೊಂದು ಜನ ಎಲ್ಲ ಸೇರಿದ್ದಾರೆ. ಈ ಒಂದು ಸಮಯ ಇವಾಗ ಸುಮಾರು 9 ಗಂಟೆ ಆಗಿದೆ. ಈ ಸಮಯದಲ್ಲಿ ಇಷ್ಟೊಂದು ಜನ ಎಲ್ಲ ಬಂದಿದ್ದಾರೆ ಅಂತಂದರೆ ಕಾರಣ ಇಷ್ಟೇ, ಅವ್ರಿಗೆ ಆಗ್ತಾ ಇರುವಂಥ ಸಮಸ್ಯೆ. ಇದ್ರ ಬಗ್ಗೆ ಯಾವ ಮಾಧ್ಯಮದಲ್ಲೂ ಕೂಡ ಧ್ವನಿ ಎತ್ತಿತ್ತಲ್ಲ. ಹೀಗಾಗಿ ನೀವಾದರೂ ನಮ್ಮ ಸಮಸ್ಯೆನ ಬಗೆಹರಿಸಿ ಅಂತ ಕೇಳಿದ್ರು. ಅದಕ್ಕೋಸ್ಕರ ನಾವು ಬಂದು ಒಂದು ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ವಿ. ನಮ್ಮ ಜೊತೆಗೆ ಗ್ರಾಮಸ್ಥರಿದ್ದಾರೆ. ಸರ್, ತಾವು ಎಷ್ಟು ವರ್ಷದಿಂದ ವಾಸ ಇದ್ದೀರಾ ಇಲ್ಲಿ? ಸರ್, ಇಲ್ಲಿ 35-40 ವರ್ಷದಿಂದ ವಾಸ ಇದ್ದೀವಿ. ಇಲ್ಲಿ ನಾವು HRP ಮುಳುಗಡೆ ಅವರು, ಇಲ್ಲಿ ಮುಳುಗಡೆ ಸಂತ್ರಸ್ತರು ಮತ್ತು ದಲಿತರುಗಳು ವಾಸ ಮಾಡ್ತಾ ಇದ್ದೀವಿ. ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ 2015-16ರಿಂದನೂ ತಕರಾರು ಅರ್ಜಿಗಳನ್ನ ಕೊಟ್ಟು ಇಲ್ಲಿ ಗಣಿಗಾರಿಕೆನ ಮಾಡಬೇಡಿ ಅಂತೇಳಿ ಮನವಿ ಮಾಡ್ಕೊಳ್ತಿದ್ವಿ. ಆದರೆ ಸಂಬಂಧಪಟ್ಟ ಯಾವ ಅಧಿಕಾರಿಗಳು ಕ್ರಮ ವಹಿಸಿಲ್ಲ. ಇಲ್ಲಿ ನಮ್ಮ ವ್ಯವಸಾಯದ ಭೂಮಿಗಳಿಗಾಗಲಿ, ನಮ್ಮ ಮಕ್ಕಳಿಗೆ ಶಾಲೆ ಇರೋದು ಒಂದು 50 ಮೀಟ್ರ್ ಅಂತರದಲ್ಲಿ ಐತೆ. ಇಲ್ಲಿ ಮಕ್ಕಳುಗಳು ಓದೋಕ್ಕಾಗಲ್ಲ, ಕಿವಿ ನೋವು, ಇದು ಎದೆ ಬಡಿತ ಜಾಸ್ತಿ ಅಂತೆಲ್ಲ ಹಿಂಸೆ ತೊಂದರೆಗೊಳಗಾಗ್ಯವ್ರೆ. ಮತ್ತು ಎಷ್ಟೋ ಜನಗಳು ಈ ಶಬ್ದ ಮಾಲಿನ್ಯದಿಂದ ಶ್ವಾಸಕೋಶದಂಥ ಜ್ವರಗಳು, ಕಾಯಿಲೆಗಳಿಗೆ ತುತ್ತಾಗಿದ್ದಾರೆ. ಇದನ್ನು ಯಾವುದೇ ಅಧಿಕಾರಿಗಳಿಗೆ ಎಷ್ಟೇ ಸರಿ ಮನವಿ ಮಾಡ್ಕೊಂಡ್ರೂ ಯಾವುದೇ ಕ್ರಮ ವಹಿಸಿಲ್ಲ ಸರ್. ಶಬ್ದ ಮಾಲಿನ್ಯದಿಂದ ಕಿವಿಗಳ ಸಮಸ್ಯೆ, ಜೊತೆಗೆ ಈ ಧೂಳು ಬರ್ತಾ ಇರೋದ್ರಿಂದಾಗಿ ಒಂದು ಶ್ವಾಸಕೋಶ ಸಮಸ್ಯೆ. ಯಾರ ತೀರೋಗಿದ್ದಾರೆ ಆ ಸಮಸ್ಯೆಯಿಂದ? ಇಲ್ಲಿ ಒಂದು 3-4 ಜನ ಶ್ವಾಸಕೋಶ ಸಮಸ್ಯೆಯಾಗಿ ತೀರೋಗಿದ್ದಾರೆ. ಈಗ ರೀಸೆಂಟಾಗಿ ಒಬ್ರು ತೀರೋದ್ರು, ಹಂಗೆ ತೀರೋದ್ರು, ಸೋಮಯ್ಯ ಅಂತೇಳಿ. ಮತ್ತು ಈರಯ್ಯ ಅನ್ನೋರು, ಅವರು ಅದರಿಂದನೂ ಅದೇ ಸಮಸ್ಯೆಯಿಂದ ತೀರೋದ್ರು. ಈ ಥರ ಎಲ್ಲ ಸಮಸ್ಯೆಗಳು ಆಗ್ತಿದೆ ಸರ್. ಓಕೆ ಸರ್, ಇಲ್ಲಿ ಬ್ಲಾಸ್ಟಿಂಗ್ ನಡೆಯುತ್ತಾ? ಆಗುತ್ತೆ. ಎಷ್ಟೊತ್ತಾಯ್ತು ಇವತ್ತು? ಇವತ್ತು ನಾನು ಊರಲ್ಲಿ ಇರಲಿಲ್ಲ, ನನಗೆ ಗೊತ್ತಿಲ್ಲ ಇವತ್ತಾಗಿದ್ದು. 6 ಗಂಟೆಲ್ಲ ಇಲ್ಲಿ ಮನೆಯಲ್ಲಿದ್ದವ್ರು ಕೇಳಬೇಕು. ಡೈಲಿ ಸಾಧಾರಣ 2 ಗಂಟೆ ಸಮಯದಲ್ಲೆಲ್ಲ ಬ್ಲಾಸ್ಟ್ ಆಗುತ್ತೆ. ಹಗಲು. ಹೇಗಿರುತ್ತೆ ಸರ್ ಆ ಬ್ಲಾಸ್ಟಿಂಗು? ಅವಾಗ ಧೂಳು ಕಲ್ಲುಗಳೆಲ್ಲ ಬೀಳುತ್ತೆ, ಈ ಕಡೆ ಕಲ್ಲುಗಳೆಲ್ಲ ಬೀಳುತ್ತೆ. ಅದರದ್ದು ಅದು ವಾಸನೆ ಒಂಥರ ದೂರ ವಾಸನೆ ಬರೋದು, ಮತ್ತು ಧೂಳೆಲ್ಲ ಬಂದು ಮನೆಗೆಲ್ಲ ಮಗ್ಚೋದು, ಬೆಳೆಗೆಲ್ಲ ಮುಗ್ಚೋದು, ದನ ಕರುಗಳು ಮೇಯಕ್ಕಾಗಲ್ಲ ಅಲ್ಲಿ. ಆಮೇಲೆ ನವಿಲುಗಳೆಲ್ಲ ವಾಸ ಮಾಡೋಕ್ಕಾಗಲ್ಲ ಅಲ್ಲಿ. ತುಂಬ ಹಿಂಸೆಗಳು ಅನುಭವಿಸ್ತಾ ಇದ್ವಿ ಇಲ್ಲಿ. ಓಕೆ. ಇನ್ನು ಮಕ್ಕಳುಗಳ ಆರೋಗ್ಯ ಹೇಗೆ? ಈ ವಯಸ್ಸಾದವರು ಸಾಕಷ್ಟು ಜನ, ಅವ್ರ ಆರೋಗ್ಯ ಪರಿಸ್ಥಿತಿ ಹೇಗೆ ಅಂತಿದ್ದೆ? ಅವರ ಆರೋಗ್ಯ ಪರಿಸ್ಥಿತಿ ಅಂತಂದರೆ ಅಲ್ಲಿ ಶಬ್ದದಲ್ಲಿ ಕೆಲವರು ಆ ಶಬ್ದಕ್ಕೆ ತಾಳಲಾರ್ದೆ ಕಾಯಿಲೆ ಬೀಳ್ಬೋದು. ಮತ್ತು ಬಸರೀರು ಬಾಣ್ತಿರೋ ಅಂಗವಿಕಲ ಮಕ್ಕಳು ಹುಟ್ಟಬಹುದು. ನಾಳೆ ದಿವಸ ಅವ್ರಿಗೆ ಕುಂದುಕೊರತೆಗಳು ಉಂಟಾಗೋದು ಹತ್ತತ್ರ ಬರ್ತಾನೆ ಇದೆ.
ಈಗ ಹುಡ್ತಾ ಇರುವಂತ ಮಕ್ಕಳಿಗೆ ಎಲ್ಲ ಸಮಸ್ಯೆಗಳು ಶುರುವಾಗಿದೆ ಆಲ್ರೆಡಿ. ಆಲ್ರೆಡಿ ಶುರುವಾಗಿದೆ. ಅಂಗವಿಕಲ ಮಕ್ಕಳು ಕೂಡ ಇಲ್ಲಿದ್ದಾರೆ. ಓಕೆ ಓಕೆ ಯಜಮಾನ್ರೆ, ಎಷ್ಟೊತ್ತು ಬ್ಲಾಸ್ಟ್ ಆಯ್ತು ಇವತ್ತು? 6 ಗಂಟೆಲಿ ಬ್ಲಾಸ್ಟ್ ಆಯ್ತು ಸರ್. ಎರಡು ಸರಿ ಬ್ಲಾಸ್ಟ್ ಮಾಡಿದ್ರು. ಆಮೇಲೆ ನಮಗೆ ದನ ಕರುಗಳು ಮೇಸಕ್ಕೆ ಭಾಳ ಹಿಂಸೆ ಸರ್. ಅಲ್ಲಿ ಏನ್ ತೊಂದರೆ ಆಗ್ತಿದೆ? ಅಲ್ಲಿ ಧೂಳು ಎಲ್ಲ ಆಗುತ್ತದೆ. ನಾವು ದನ ಮೇಯಿಸುವಾಗ ಸೌಂಡ್ಗೆ ದನಗಳು ನಿಲ್ಲೋದೇ ಇಲ್ಲ ಸರ್. ನಾವು ಎಲ್ಲೂ ಅವಕಾಶ ದನ ಮೇಯ್ಸಕ್ಕೆ ಜಾಗ ಇಲ್ಲ, ಅಲ್ಲೇ ಮೇಯಿಸ್ಬೇಕು. ಜನಗಳು ಬೆದ್ರಕೊಂಡು ಓಡ್ಬಿಡ್ತವೆ ಸರ್. ಆದಾಗ ಕಲ್ಲು ಸುರಿತಾರಲ್ಲ, ಆ ಸುರಿದಾಗ ಬೆದರಿ ಓಡ್ಬಿಡ್ತವೆ ಸರ್. ಅಷ್ಟೆಲ್ಲ ಹಿಂಸೆ ಆಯ್ತವೆ. ನಮಗಂತೂ ಕ್ರಷರ್ ಅಂತೂ ನಮಗೆ ಬೇಕಾಗಿಲ್ಲ ಸರ್. ಅದು ಭಾಳ ಹಿಂಸೆಯಿಂದ ಇದ್ದೀವಿ ಸರ್. ನೋಡಿ ನಮಗೆ ಆಯ್ತಲ್ಲ. ಅಲ್ಲಿ ಎಷ್ಟು ವರ್ಷ ನಿಮ್ಗೆ? ನಮಗೆ 65 ವರ್ಷ ಆಯ್ತು ಸರ್. 65 ವರ್ಷ. ಎಷ್ಟೊತ್ತು ಶಿಸ್ತಿಂದ ಈ ಸಮಸ್ಯೆ ಅನುಭವಿಸ್ತಾ ಇದ್ದೀರಾ? ಸರ್ ಒಂದು 10-15 ವರ್ಷ ಆಗಿದೆ ಸರ್. ಇದು ಒಂದು 2-3 ಸಾರಿ ಬಂದು 2-3 ಸಾರಿ ಕಳಿಸ್ತಾವ. ಅಂತೂ ಈ ಸಾರಿ ಬಂಡ್ ಹೊರ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಸರ್. ಆ ಮಾಲೀಕರು ಯಾರಿದಾರಲ್ಲ, ಸುರೇಶು ಮತ್ತೆ ಅವ್ರು ರಾಜೇಶ್ ಅವ್ರಿಗೆ ಅಟ್ಲೀಸ್ಟ್ ಅವ್ರನ್ನ ಹೇಳಿದೀರಾ? ನಿಮ್ಮನ್ನ ಭೇಟಿ ಮಾಡಿದಾರ ಸಮಸ್ಯೆಗಳು ಅವ್ರಿಗೆ? ಎಷ್ಟೋ ಸರಿ ಹೇಳಿದ್ವಿ ಸರ್. ಹೇಳಿದ್ರು ಬಂಡ್ ಹೊರ್ಕೊಂಡು ಕೆಲಸ ಮಾಡ್ತಾರೆ ಹೊರತು ಅವ್ರು ನಮ್ಗೆ ಗಮನಕ್ಕೆ ತಗೊಳಕಲ್ಲ ಸರ್. ಗಮನಕ್ಕೆ ತಗೋತಾಯಿಲ್ಲ ಅವರು. ನಾವು ಎಷ್ಟು ಸರಿ ಬ್ಯಾಡಿ ಸಹ ಅಂತ ಹೇಳಿದ್ರು ನಾವು ಮಾಡೋ ಕೆಲಸ ಮಾಡ್ತೀವಿ ಅಂತೇಳಿ ಅವ್ರು ಮಾಡ್ತಾರೆ. ನಿಮ್ಗೆ ಆರೋಗ್ಯದಲ್ಲಿ ಏನು ಸಮಸ್ಯೆ ಆಗಿದೆ ಇದರಿಂದ? ನಮಗೆ ತೊಂದರೆ ಸರ್. ಅದು ನಾವು ಅಲ್ಲಿ ದನ ಕರುಗಳು ಮೇಸಕ್ಕಾಗಲ್ಲ, ಧೂಳು ಕುಡಿತೀವಿ. ಇವೆಲ್ಲ ಭಾಳ ಹಿಂಸೆ ಸರ್. ನನಗೆ ಆಯ್ತಲ್ಲ ಅಲ್ಲಿ. ದನಗಳ ಎಲ್ಲೂ ತಡೆಯೋಕ್ಕಾಗಿದೆ ಅಲ್ಲ ಸರ್. ಆ ಜಾಗ ಬಿಟ್ರೆ ನಾವು ಇನ್ನೆಲ್ಲೂ ಮೇಸಕ್ಕಲ್ಲ, ಅದೇ ಜಾಗ ಮೇಸೋದು. ಅಮ್ಮ ಹೇಳಿ, ಈಗ ಏನೇನು ಸಮಸ್ಯೆಗಳಾಗ್ತಾ ಇದೆ ಇದರಿಂದಾಗಿ? ಸಮಸ್ಯೆ ಅಂದರೆ ದನ ಮೇಸಕ್ಕಾಯ್ತೆ ಇಲ್ಲ, ಬೆಳೆ ಮಾಡೋಕ್ಕಾಯ್ತೆ ಇಲ್ಲ. ನಮ್ಮ ಪಕ್ಕದನೇ ನಮ್ಮ ಕ್ವಾರಿ ಇರೋದು, ನಮ್ಮ ಹೊಲದ ಪಕ್ಕನೇ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾವು 4-5 ಸರಿ ಸುಮಾರು ಅವ್ನು ಯಾವಾಗ ಬಂದು ಶುರು ಮಾಡ್ದೆ ಆವಾಗಿನಿಂದ ಗಲಾಟೆ ಮಾಡಿದ್ರು ನಮಗೆ ಕೇರೆ ಮಾಡ್ತಾ ಇಲ್ಲ. ಭಾಳ ಸಮಸ್ಯೆ ಸರ್ ನಮಗೆ. ಇದನ್ನ ಅಧಿಕಾರಿಗಳಿಗೆಲ್ಲ ದೂರ ಎಲ್ಲ ಕೊಟ್ಟಿದ್ರಾ? ಕೊಟ್ಟಿದ್ದೀವಿ ಸರ್. ಎಲ್ಲ ಕೊಟ್ಟು ಅಧಿಕಾರಿಗಳ ತಕ ಹೋಗಿ ಅಲ್ಲಿ ಹಾಸನಕ್ಕೆ ಹೋಗಿ ಇದು ಸತ್ಯಾಗ್ರಹ ಹೂಡಿದ್ದು ಎ.ಸಿ. ಮೇಡಮ್ ಅವ್ರ ಅಂತಾರೆ ಡಿ.ಸಿ. ಮೇಡಮ್ ತಕ ಹೋಗಿ ಅವ್ರು ಏನು ಕ್ರಮ ತಗೊಳ್ಳಲ್ಲ ನಮ್ಮನ್ನ. ನಾವು ಎಲ್ಲ ಹೋಗಿದ್ದ ಸರ್. 2 ಸರಿ ಹೋಗಿದ್ದೀವಿ. ಊರ ಹೋಗಿದ್ದು. ನಿಮ್ಗೆ ಏನು ಆರೋಗ್ಯ ಸಮಸ್ಯೆ ಇದರಿಂದಾಗಿ? ನೀವು ವಯಸ್ಸಾಗಿದೆ, ಏನು ಧೂಳು ಕುಡಿದ್ರೆ ನಮ್ಗೆ ಕೆಮ್ಮು, ಕಣ್ಣು ಕಾಡಕ್ಕಲ್ಲ, ಗಂಟ್ಲು ನೋವು, ಈ ಕಣ್ಣಿಗೆಲ್ಲ ಧೂಳು ತುಂಬ್ಕೆತದೆ. ನಮ್ಮ ಗಂಡಸರು ಇರಕ್ಕಲ್ಲ, ನಾವೇ ನೋಡ್ಬೇಕು. ಜಾಸ್ತಿ ಕಣ್ಣು ಮೊಬ್ಬು, ಒಂದು ಆಪ್ರೇಷನ್ ಮಾಡ್ಕೊಂಡಿದ್ವಿ. ಹಾಗಾಗಿ ನಮಗೆ ಭಾಳ ಸಮಸ್ಯೆ ಸಹ. ಇದನ್ನು ವಜಾ ಮಾಡಿಕೊಡ್ಬೇಕು ಸರ್ ನಮಗೆ ಅಷ್ಟೇ. ಈಗ ಇವ್ರಿಗೆ ಅಂದ್ರೆ ಈಗ ಬಾಣಂತಿಯರು, ಗರ್ಭಿಣಿಯರು, ಸೊ ಅಂಥವ್ರಿಗೆ ಏನು ಸಮಸ್ಯೆ ಆಗ್ತಿದೆ ಅಂತ ಅಂಥವ್ರು ಅಂತ ನೋಡಿ. ಅವ್ರು ಎಷ್ಟು ಕೆಮ್ತಿದ್ದಾರೆ ಅನ್ನೋದಕ್ಕೆ ಇಲ್ಲಿ ಇರುವಂಥ ಪೊಲ್ಯೂಷನ್ ಇದೆಯಲ್ಲ, ಅಂದರೆ ಧೂಳು ಇದೆಯಲ್ಲ, ಆ ಧೂಳು ಈಗೇನು ಬ್ಲಾಸ್ಟ್ ಮಾಡ್ತಿಲ್ಲ, ಬಟ್ ಆದರೆ ಸುತ್ತ ಪರಿಸರದಲ್ಲಿ ಇದೆ. ಅಂದರೆ ಎಲ್ಲ ಗಿಡಗಳು, ಮರಗಳು ಜೊತೆಗೆ ಮನೆಗಳ ಮೇಲೆ ಕೂತಿದೆ. ಅದು ಗಾಳಿ ಒಂದ್ಸಲಿ ಫ್ಲೋ ಆಗಿ ಬೀಸಿದಾಗ ಆ ಧೂಳೆಲ್ಲ ಬರುತ್ತೆ. ಆ ಧೂಳು ಕುಡಿದಾಗ ಸಫೋಕೇಶನ್ನು, ಈ ರೀತಿಯಾಗಿ ವಯಸ್ಸಾದವ್ರಿಗೆ, ಅಸ್ತಮ ಇರೋವಂಥವ್ರಿಗೆ ಕೆಮ್ಮು ಬರುವಂಥದ್ದು. ಈಗ ಅಮ್ಮ ನಾನು ನಿಮ್ಗೆ ಕೇಳ್ತಾ ಇದ್ದೆ, ಈಗ ಏನಂದರೆ ಗರ್ಭಿಣಿಯರು ಇರ್ತಾರೆ, ಓಕೆನಾ? ಗರ್ಭಿಣಿಯರಿಗೆ ಅವ್ರಿಗೆ ಈ ಜಾಸ್ತಿ ಬ್ಲಾಸ್ಟ್ ಆದಾಗ ಸೌಂಡ್ ಬಂದರೆ, ಓಕೆನಾ? ಬಾಣಂತಿಯರು ಇರ್ತಾರೆ, 1 ತಿಂಗಳು 2 ತಿಂಗಳು ಮಗು ಇರುತ್ತೆ. ಮಗು ಸಣ್ಣ ಪುಟ್ಟ ಸೌಂಡ್ ಆದರೆ ಬೆಚ್ಚಿಬಿಡುತ್ತೆ. ಇಷ್ಟೊಂದು ಸೌಂಡ್ ಆಗುತ್ತಲ್ಲ, ಅವು ಮಕ್ಕಳ ಮೇಲೆ ಯಾವ ರೀತಿಯಾದಂಥ ಪರಿಣಾಮ ಬೀರ್ತಿದೆ ಅಂತ? ಅದಕ್ಕೆ ಸರ್ ನಮ್ಗೆ ಇದು ಬ್ಯಾಡಿ. ನಮ್ಮ ಬಾಣ್ತಿರು ನಮ್ಮ ಹೊಲ ಪಕ್ಕನೇ ಮನೆ ಇರೋದು, ಅಲ್ಲೇ ಇದ್ವಿ. ಎಲ್ಲ ಅಕ್ಕಪಕ್ಕನೇ. ಆದರೆ ಮಕ್ಳು ಮರಿಗೆ ನಮ್ಗೆ ಎಲ್ರಿಗೂ ತೊಂದರೆ. ಅವ್ರನ್ನ ಸುಧಾರ್ಸಕ್ಕೆ ಆಯ್ತಾ ಇಲ್ಲ. ಈ ಹಿಂಸೆ ನಮಗೆ ಜಾಸ್ತಿ ಐತೆ ಸರ್. ಹಂಗಾಗಿ ನಮಗೆ ಬೇಡ ಅಂತೀರಾ? ಬೇಡ ಸರ್.